ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ಮ ಅಳಿಯ ಏನ್ ದೊಡ್ಡ ಸಾಚಾನ? ಅಮ್ಮರೇ ತೆಪ್ಪು ತಿಳ್ಕೊಬೇಡಿ, ಮೆಸ್ನಾಗೆ ಶಾನ ಜನ ಇದ್ರು, ಅದಕ್ಕೆ ಇಲ್ಲಿ ಕರ್ಕೊಬಂದದ್ದು. ಮನೆ ಇಸಿಯ ನೋಡಿ ಬೀದಿಗೆ ಬರೋದು ಬೇಡ ಅಂತ. ಹಾಗಾಗ್ಬಾರ್ದು ಅಂದ್ರೆ ನಿಮ್ಮ ಅಳಿಯ ಎಲ್ಲಿದ್ದಾನೆ ಅಂತ ನಿಜ ಹೇಳಿ. ಸತ್ವಾಗ್ಲೂ ಕಂಠಿ ಎಲ್ಲವ್ರು ಅಂತ ಗೊತ್ತಿಲ್ಲ ಮೇಡಮ್ ಅವರೇ. ಸುಳ್ಳು ಹೇಳ್ಬೇಡಿ. ಆ ಕಂಠಿ ಎಲ್ಲಿದ್ದಾನೆ ಅಂತ ನಿಮ್ ಎಲ್ರಿಗೂ ಗೊತ್ತು. ಎಲ್ಲ ಸೇರ್ಕೊಂಡು ನಾಟಕ ಆಡ್ತಾ ಇದ್ದೀರಾ? ಮೇಡಮ್ ಅವರೇ, ನಿಮ್ತವ ಕಣ್ಣ ಮುಚ್ಚಲಾಡಿ ಬದುಕಾಯ್ತದ? ದಿಟ್ವಾಲು ಹೇಳ್ತಾ ಇವ್ರಿ, ಮಳಿ ಅಂದ್ರು ಎಲ್ಲವ್ರೆ ಅಂತ ಗೊತ್ತಿಲ್ಲ. ಬಂಗಾರಮ್ಮ ಅವ್ರ ಮನೆಗೆ ಹೋದ್ರೆ ಅವರು ಇದನ್ನೇ ಹೇಳ್ತಾರೆ, ಇಲ್ಲಿಗೆ ಬಂದ್ರೆ ನೀವು ಇದನ್ನೇ ಹೇಳ್ತೀರಾ. ಎರಡು ಮನೆಯವ್ರು ಮಾತಾಡ್ಕೊಂಡು ಸುಳ್ಳು ಹೇಳ್ತಾ ಇದ್ದೀರಾ. ನಿಮ್ತವ ನಾವ್ ಯಾಕೆ ಸುಳ್ಳು ಹೇಳೋಣ? ತಿಟ್ವಾಗ್ಲೂ ಕಂಠಿ ಎಲ್ಲವ್ರೆ ಅಂತ ಗೊತ್ತಿಲ್ಲ. ಒಂದ್ ಅರ್ಥ ಮಾಡ್ಕೊಳ್ಳಿ, ಕಳ್ಳಂಗ್ ಕಾವಲಾದ್ರೆ ಮೊದ್ಲು ತೊಂದ್ರೆ ಆಗೋದು ನಿಮ್ಗಳಿಗೇನೆ. ಅಲ್ಲ ಅಮ್ಮವ್ರೆ, ನಮ್ಮ ಅಳಿಯ ಏನ್ ತೆಪ್ಪು ಮಾಡವ್ರೆ ಅಂತ ನೀವು ಹಿಂಗೆ ಮಾತಾಡ್ತಿದ್ದೀರಿ? ಒಂದೆರಡು ಸಲ ನನ್ ಮುಂದೆನೆ ಎಗ್ರಾಡಿದ್ದಾನೆ. ಆ ಸಿಂಗಾರಮ್ಮ ಕಲಿ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ಎಲ್ರೂ ಯಾಮಾರಿಸಿ ಜೈಲ್ ಒಳಗ್ ಬಂದಿದ್ದಾನೆ. ಆ ಹುಡುಗಿ ಕೇಸಲ್ಲಿ ಇವನ್ ಇನ್ವಾಲ್ವ್ಮೆಂಟೇ ಜಾಸ್ತಿ ಇರೋದು. ಇಲ್ಲ ಅಮ್ಮವ್ರೆ, ನೀವು ತೆಪ್ಪು ತಿಳ್ಕೊಂಡಿದ್ರಿ. ಇದ್ರಾಗೆ ಸಿರಿದೇನೋ ತೆಪ್ಪು ಇರಕ್ಕಿಲ್ಲ. ತಪ್ಪು ಮಾಡಿಲ್ಲ ಅಂದ್ಮೇಲೆ ತಲೆ ಮರೆಸ್ಕೊಂಡು ಯಾಕೆ ಓಡಾಡ್ತಿದ್ದಾನೆ? ನೋಡಿ, ನಿಮ್ಗಿನ್ 24 ಗಂಟೆ ಟೈಮ್ ಕೊಡ್ತೀನಿ. ಅಷ್ಟ್ರಲ್ಲಿ ಆ ಕಂಠಿ ಎಲ್ಲೇ ಇದ್ರೂ ವಿಚಾರಣೆಗೆ ಬರಬೇಕು. ಇಲ್ಲ ಅಂದ್ರೆ ಎಲ್ಲ ಕಡೆ ಅನೌನ್ಸ್ ಮಾಡಿ ಕೇಸ್ ಹಾಕಿ ಆಚೆನೆ ಬರಕ್ಕಾಗದಿರೋ ಹಾಗೆ ಫಿಟ್ ಮಾಡಿಬಿಡ್ತೀನಿ. ಅಯ್ಯಯ್ಯೋ, ಬ್ಯಾಡಿ ದಯಮಾಡಿ ಹಾಗೆಲ್ಲ ಮಾಡಬೇಡಿ. ಬಂಗಾರಮ್ಮನವ್ರಿಗೆ ಅಪಘಾತ ಆಗಿ ಅವರು ಹಾಸಿಗೆಲೆ ಅವರೇ. ಅವ್ರಿಗೆ ಈ ಎಲ್ಲ ಗೊತ್ತಾಯ್ತು ಅಂದರೆ ಅವ್ರ ಜೀವಕ್ಕೆ ತೊಂದರೆ ಆಯ್ತದೆ. ಹಂಗೆ ಮಾಡಬೇಡಿ. ಯಾರಿಗೋ ತೊಂದರೆ ಆಗತ್ತೆ ಅಂತ ನಾವು ತೊಂದರೆ ತಗೊಳಕ್ಕಾಗತ್ತಾ? ಅವ್ರ ಅಮ್ಮನ ಮೇಲೆ ಅಷ್ಟೊಂದು ಅಕ್ರೆ ಇದ್ರೆ ಎಲ್ಲೇ ಇದ್ರು ಬಂದು ವಿಚಾರಣೆ ಅಟೆಂಡ್ ಮಾಡಕ್ ಹೇಳಿ. ನಿಮ್ ಮಗಳು DC ಆಗಿದ್ದವರು. ಯೋಚನೆ ಮಾಡಿ ಹೆಜ್ಜೆ ಇಡಿ. ತಪ್ಪು ಮಾಡಿದವರಿಗೆ ಸಪೋರ್ಟ್ ಮಾಡೋದು ಬಿಟ್ಟು ತಪ್ಪು ನಡೀದಿರೋ ಹಾಗೆ ತಡಿಯಕ್ ನೋಡಿ. ಅದರಿಂದ ನಿಮ್ಗೂ ಒಳ್ಳೇದು, ನನಗೂ ಒಳ್ಳೇದು. ಅಜ್ಜಿ, ಅಣ್ಣಯ್ಯ ಏನು ಮಾಡ್ತಿದ್ದಾನೋ, ಎಲ್ಲಿದ್ದಾನೋ ಒಂದು ಗೊತ್ತಾಗ್ತಾ ಇಲ್ಲ. ನನಗೂ ಅದೇ ಚಿಂತೆ ಆಗಿದೆ ವಸು. ಅಜ್ಜಿ, ಸಹನ ಫೋನ್ ಮಾಡ್ತಿದ್ದಾಳೆ. ದುರವಿಸಿ ಹೇಳಕ್ಕೆ ಇರಬೇಕು. ತಗೋ. ಹಲೋ ಸಹನಾ. ವಸು, ಅವ ನಿಂತವ ಮಾತಾಡ್ಬೇಕಂತ ಕಣವೆ. ವಸು, ಹೊಳಿ ಅಂದ್ರೆ ಏನಾದರೂ ಅಲ್ಲಿ ಬಂದರೇನವಾ? ನಾವು ಅದನ್ನ ಕೇಳುವ ಅಂತಿದ್ವಿ ಪುಟ್ಟಕ್ಕ. ಆ ಪೊಲೀಸ್ ಮೇಡಮ್ ಅವರು ಸೀರೆನ ಹುಡ್ಕೊಂಡು ಇಲ್ಲಿಗೆ ಬಂದಿದ್ರು. ಇಲ್ಲಿಗೂ ಬಂದಿದ್ರು ಅವ್ವ. ಹೊಸಿ ಜೋರಾಗಿ ಮಾತಾಡ್ಬಿಟ್ಟು ಹೋದ್ಲು ಕಣವ. ಹೌದಾ ಅವರೇ? ಹಳಿಯಂದ್ರು ಸಿಕ್ಕರೆ ಅವ್ರನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ನಂಗೆ ಯಾಕೋ ಕೈ ಕಾಲೇ ಆಡ್ತಾ ಇಲ್ವೇ. ನಂಗೂ ಅದೇ ಸಿಕ್ಕಿ ದಿಗ್ಲಾಯ್ತಿದೆ ಪುಟ್ಟಕ್ಕ. ಮೊದಲೇ ಬಂಗಾರಿಗೆ ಇಂಥ ವಿಷಯ ಹೇಳಂಗಿಲ್ಲ. ಒಂದು ವೇಳೆ ಇದೆಲ್ಲ ಬಂಗಾರ ಕಿವಿಗೆ ಬಿದ್ದುಬಿಟ್ರೆ ಏನು ಮಾಡ್ತಾಳೇನೋ ಗೊತ್ತಿಲ್ಲ. ಅಯ್ಯಯ್ಯೋ, ಬೇಡಿ, ಯಾವುದೇ ಕಾರಣಕ್ಕೂ ಅಮ್ಮವ್ರಿಗೆ ಈ ವಿಷಯ ಎಲ್ಲ ಗೊತ್ತಾಗ್ಕೊಡ್ದು. ಚಾಪನ್ವಾಗಿ ನೋಡ್ಕೊಳ್ಳಿ. ಹಗ್ಲು ರಾತ್ರಿ ನಮಗೂ ಅದೇ ಚಿಂತೆ ಪುಟ್ಟಕ್ಕ. ಆದರೆ ಏನು ಮಾಡ್ತಾವನೋ ನಮ್ಗೆ ಗೊತ್ತಿಲ್ಲ. ಅಯ್ಯೋ ದೇವ್ರೇ, ಹೊಳಿ ಅಂದ್ರು ಅಲ್ಲಿಗೂ ಗೊತ್ತಿಲ್ಲ, ಇಲ್ಲಿಗೂ ಗೊತ್ತಿಲ್ಲ. ಇವ್ರು ಹಿಂಗೆಲ್ಲ ಮಾಡಿದ್ರೆ ಅವ್ರಿಗೆ ತೊಂದರೆ. ಇನ್ನೆಲ್ಲ ಹೋಗಿರ್ತಾನೆ? ಆ ಅಮ್ಮ ಮಗ ತಲೆ ಕಡಿತೀನಿ ಅಂತಂದಿದ್ದ, ಅಲ್ಲಿಗೆ ಹೋಗಿರ್ತಾನೆ. ಅಯ್ಯೋ ನಮ್ಮವ್ರೆ ಹಿಂಗೆ ಹೇಳ್ತಿದ್ರಿ? ನನ್ನ ದೊರೆ ಬಗ್ಗೆ ನನಗೆ ಗೊತ್ತಿದೆ ಪುಟ್ಟಕ್ಕ. ಮನ್ಸ್ನಾಗೆ ಹಠ ಹುಟ್ಟಿದ್ರೆ ಮಾಡ್ದಿರೋ ಮಗನೇ ಅಲ್ಲ. ಹಂಗೇನಾರ ಸಿರಿ ಅಲ್ಲಿ ಬಂದರೆ ಇಂಥದ್ದು ಆಗ್ದಂಗೆ ನೀವು ತಡೀರಿ. ಇಲ್ಲಿ ಬಂದರೆ ನಾವು ತಡಿತೀವಿ. ಸರಿ ಪುಟ್ಟಕ್ಕ, ಹಂಗೆ ಮಾಡುವ. ಸರಿ ಅವರೇ, ನಾನು ನಿನ್ನ ಫೋನ್ ಮಾಡಕ್ತೀನಿ.
ಹಳಿ ಅಂದ್ರು ತಮಗೆ ತಾವೇ ತೊಂದರೆ ತಂದ್ಕೋತಾವ್ರೆ. ಏನ್ ಮಾಡೋದು ಇವಾಗ? ಕಂಟಿ ಅವರು ತಾಳ್ಮೆ ಅನ್ನೋದೇ ಕಳ್ಕೊಂಬಿಟ್ಟವ್ರೆ ಕಣವ. ಕೋಪದ ಕೈಗೆ ಬುದ್ಧಿ ಕೊಟ್ಟಿರೋ ಮನ್ಸನ್ನ ಹೆಂಗವ ತಡೆಯೋದು? ತಡಿದೆ ಹೋದ್ರೆ ಸಿರಿ ಜೀವನನೇ ಹಾಳಾಗೋಗ್ಬಿಡ್ತದೆ. ಹಿಂಗೆ ಮಾಡಬೇಡಿ ಅಂತ ಬೇಡ್ಕೊಳ್ಳೋದು ಬಿಟ್ರೆ ಬೇರೆ ಯಾರು ಏನೋ ಆಯ್ತೆ? ಅಯ್ಯೋ, ಅವನ ಕೈಗೆ ಸಿಕ್ತಿಲ್ವಲ್ಲ. ಕೈಗೆ ಸಿಕ್ಕರೆ ತಾನೆ ಏನಾರ ಹೇಳೋದು. ಚಾಮುಂಡವ್ವ, ಅವ್ವಾರು ನೋಡಿರಿ, ಹಳಿ ಅಂದರು ಅವರಿಬ್ಬರನ್ನು ಕೊಲ್ಲಕ್ಕೆ ಹೊಂಟವ್ರೆ ಅಂತ ಹೇಳಿದ್ರು. ಆ ಮರದಾಗ ನೋಡಿರೆ ಒಂದು ಹೆಣ್ಣು ಗೊಂಬೆ ಗಂಡು ಗೊಂಬೆ ನ್ಯಾತಾಡ್ತಿತ್ತು. ಯಾಕೋ ಇದು ಒಳ್ಳೆ ಸೊಕ್ನ ಅಲ್ಲ, ಏನೋ ದೊಡ್ಡದಾಗ ಆಯ್ತದೆ ಅನ್ನಿಸ್ತಾ ಇದೆ. ನಂಗೆ ತಿಗ್ಲಾಯ್ತೈತೆ ಕಣಯ್ಯ. ನನಗೂ ಹಂಗೆ ಅನಿಸ್ತೈತೆ ಕಣವ. ಇದು ಎಲ್ಲೋಗಿ ಮುಟ್ತೈತೆ ಅಂತಾನೆ ಗೊತ್ತಾಯ್ತಲ್ಲ. ಜೊತೆಗಿರೋ ಹುಡುಗರು ಕಂಟಿಯವ್ರ ಬಗ್ಗೆ ಏನಾದರೂ ಹೇಳ್ತಾರ ಅಂದರೆ ಅವರು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾವ್ರೆ. ಈ ಸಿಟ್ಟು ದ್ವೇಷ ಎಲ್ಲ ಪಕ್ಕಕ್ಕೆ ಮಡಗಿ ಮನ್ಸು ಬದಲಾಯಿಸ್ಕೊಂಡು ಹಳಿ ಅಂದ್ರು ಮನೆಗೆ ಬಂದ್ರೆ ಸಾಕಾಗೈತೆ. ನನಗೂ ಹಂಗೆ ಅನ್ನಿಸ್ತೈತೆ ಕಣಯ್ಯ. ಏನಾರ ಅನಾಹುತ ಆಗಕ್ಕೆ ಮುಂಚೆ ನಾವು ಅಳಿಯಂದ್ರನ್ನ ತಡಿಬೇಕು. ಅವ್ರಿಗೇನಾರ ಆದರೆ ಸ್ನೇಹನ ಆತ್ಮಕ್ಕೆ ಶಾಂತಿ ಸಿಗಕ್ಕಿಲ್ಲ. ಇವ್ರಿಗೆಲ್ಲ ಕಂಟಿ ಬಗ್ಗೆನೇ ಚಿಂತೆ. ನನ್ನ ಮಗಳ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಆ ದೇವ್ರಿ ಏನ್ ಮಾಡ್ಬೇಕು ಅಂತ ಹೇಳ್ಬೇಕು ಆಟೆಯ. ನಾವು ಹೇಳಿದಷ್ಟು ಹೇಳಿದ್ದೇವವ. ಆದ್ರೆ ಅಣ್ಣನ ವಿಷಯ ಗೊತ್ತುಂಟಲ್ಲ, ಒಂದು ಸಲ ಡಿಸೈಡ್ ಆದ್ರೆ ಅವ್ರ ಮಾತೆ ಅವರೇ ಕೇಳುವುದಿಲ್ಲ. ಅಲ್ಲ ಕಂಡ್ರಲ್ಲ, ಯಾವಾಗಲೂ ಹಳಿ ಅಂದ್ರೆ ಗಂಟ್ಕೊಂಡು ಓಡಾಡ್ತಿರ್ತೀರಿ. ಅಣ್ಣ ಹಿಂಗೆ ಮಾಡಬೇಡ್ರ ಅಣ್ಣ ಅಂತ ಒಂದು ಮಾತು ಹೇಳೋದಲ್ವೇನ್ರಲ್ಲ? ಓ, ಒಳ್ಳೆ ಹೇಳಿದ್ರಿ ನೀವು. ನಾವೇನಾದ್ರೂ ತಡೆದ್ರೆ ನಮ್ಮ ಕತೆ ಅಷ್ಟೇ. ಆಮೇಲೆ ನಂಗೆ ಯಾಕೋ ನೀವುಗಳೇ ಹಿಂಗೆ ಮಾಡೋಣ ಅಂತ ಎತ್ಕಡ್ತಾ ಇದೀರಿ ಅನಿಸ್ತಾಯ್ತು. ಅಣ್ಣ ಏನ್ ಚಿಕ್ಕ ಮಗುನ ಗೋಪಾಲಣ್ಣ. ನಾವು ಬ್ಯಾಡ ಅಂದ್ಕೂಡ್ಲೆ ಬುಡಕ್ಕೆ, ಮಾಡು ಅಂದ್ಕೂಡ್ಲೆ ಮಾಡಕ್ಕೆ. ಜೈಲಿಗೆ ಹೋಗೋದು ಬೇಡ ಅಂತ ಹೇಳಿದ್ರು ನನ್ನ ಮಾತು ಕೇಳಿದ್ರು ಅವರು. ಅಲ್ಲ ಕಣ್ರಪ್ಪ, ಈಗ ಸಿರಿ ಎಲ್ಲೋಗವನೆ ಅದನ್ನಾದ್ರೂ ಹೇಳಿ. ಅಣ್ಣ ಯಾವ ಜಾಗಕ್ಕೆ ಹೋಗವ್ರೆ ಅಂತ ಗೊತ್ತಿಲ್ಲ, ಆದ್ರೆ ಉದ್ದೇಶ ಮಾತ್ರ ಗೊತ್ತು. ಅಮ್ಮ ಮಗನ ಪ್ರಾಣ ತೆಗಿಯಕ್ಕೆ ಹೋಗೋರು ಅನ್ನೋದು ಗ್ಯಾರಂಟಿ ಕಣ್ರವ್ವ. ಪುಟ್ಟಕ್ಕ ಪುಟ್ಟಕ್ಕ ಪುಟ್ಟಕ್ಕ, ಏನ್ ಕೊಡ್ರೆ ಏನಾಯ್ತು? ಊರಾಚೆ ದೊಡ್ಡ ಮರದಲ್ಲಿ 2 ಹೆಣಗಳು ನೇತಾಡ್ತಾ ಇದ್ದು. ಒಂದು ಕಲಿದು ಇನ್ನೊಂದು ಸಿಂಗಾರಮ್ಮಂದು ಅಂತ ಜನ ಎಲ್ಲ ಮಾತಾಡ್ಕೋತಾವ್ರೆ. ಅಯ್ಯೋ, ನೋಡ್ರಿ 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 ಗೌಡ್ರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.